ಮತದಾರರಿಗೆ ಚುನಾವಣಾ ಆಯೋಗದಿಂದ ಈಗ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಅಂದ್ರೆ ಒಬ್ಬೊಬ್ಬರನ್ನ ಹುಡುಕಿ ಇಲ್ಲಿ SIR ಹೊರ ಹಾಕಿರುವಂತದ್ದು ಮತದಾರರನ್ನ. ಪ್ರತಿ 5 ಮತದಾರರಲ್ಲಿ ಒಬ್ಬರಿಗೆ ಕೋಕನ್ನ ನೀಡಲಾಗಿದೆ. ಅಂದ್ರೆ ಅಚ್ಚರಿ ಡೇಟಾ ಇದು. ಪ್ರತಿ ಬೂತ್ ನಲ್ಲಿ 80 ರಿಂದ 100 ಮತದಾರರಿಗೆ ಕೋಕ್ ಅಡಿ ಅಂದ್ರೆ ಮತದಾರರಿಗೆ ಚುನಾವಣಾ ಆಯೋಗದಿಂದ ಈಗ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಒಬ್ಬೊಬ್ಬರನ್ನೇ ಹುಡುಕಿ ಹೊರ ಹಾಕಿರುವಂತದ್ದು SIR. ಪ್ರತಿ 5 ಮತದಾರರಲ್ಲಿ ಒಬ್ಬರಿಗೆ ಕೋಕನ್ನು ನೀಡಿದೆ. ಅಂದರೆ ಅಚ್ಚರಿ ಡೇಟಾ ಇದು. ಚುನಾವಣಾ ಆಯೋಗದಿಂದ ಈಗ ಅಚ್ಚರಿಯ ಡೇಟಾ ಹೊರ ಬಂದಿದೆ. ನೋಡಿ, ನಿಮ್ಮ ಮತವೂ ಕೂಡ ಸಹ ಡಿಲೀಟ್ ಆಗಿರಬಹುದು. ಇಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗಲೇ ಹೋಗಿ ವೆಬ್ಸೈಟ್ನಲ್ಲಿ ಬೇಗನೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮತ ಏನಾದರೂ ಡಿಲೀಟ್ ಆಗಿದೆಯಾ, ಅಂದರೆ ವೋಟರ್ ಲಿಸ್ಟ್ ಡಿಲೀಟ್ ಆಗಿದೆಯಾ ಏನು ಅನ್ನುವಂಥದ್ದನ್ನು ನೀವು ಹೋಗಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗಿದೆ. ಯಾಕಂದರೆ ಪ್ರತಿ 5 ಮತದಾರರಲ್ಲಿ ಒಬ್ಬೊಬ್ಬರಿಗೆ ಇಲ್ಲಿ ಡಿಲೀಟ್ ಆಗಿರುವಂಥದ್ದು. ಅಂದರೆ ಈಗಾಗಲೇ ಏನು 5 ಮತದಾರರಲ್ಲಿ ಒಬ್ಬೊಬ್ಬರನ್ನ ತೆಗೆದು ಹಾಕ್ತಾ ಇದೆ. ಅಂದರೆ ನೋಡಿ, 80 ರಿಂದ 100 ಮತದಾರರಿಗೆ ಇಲ್ಲಿ ಕೋಕ್ ಬಿದ್ದಿದೆ. ಅಂದರೆ ಡಿಲೀಟ್ ಆಗ್ತಾ ಇದೆ ಹೆಸರುಗಳು. ವೋಟರ್ ಲಿಸ್ಟ್ನಲ್ಲಿ ಹೆಸರು ಡಿಲೀಟ್ ಆಗ್ತಾ ಇದೆ. ಅದರಲ್ಲಿ ನಿಮ್ಮ ಹೆಸರು ಕೂಡ ಡಿಲೀಟ್ ಆಗಿರಬಹುದು. ಹಾಗಾಗಿಯೇ ಬೇಗ ಹೋಗಿ ವೆಬ್ಸೈಟ್ಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿದೆ. ನಿಮ್ಮ ವೋಟರ್ ಲಿಸ್ಟ್ ಡಿಲೀಟ್ ಆಗಿದೆಯಾ, ಹೆಸರು ಇದೆಯಾ ಏನು ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕು. ಈಗ SIR ನೋಡಿ, ಅಚ್ಚರಿ, ಒಂದು ಶಾಕಿಂಗ್ ವಿಚಾರ ಇದು ಮತದಾರರಿಗೆ. ಯಾಕಂದರೆ ಒಬ್ಬೊಬ್ಬರನ್ನೇ ಹುಡುಕಿ ಇಲ್ಲಿ ಲಿಸ್ಟನ್ನು ಡಿಲೀಟ್ ಮಾಡಲಾಗ್ತಾ ಇದೆ. ಅಂದರೆ ಅರ್ಹರು ಯಾರಿದ್ದಾರೆ ಅಂಥವರ ಒಂದು ವೋಟರ್ ID ಡಿಲೀಟ್ ಆಗ್ತಾ ಇದೆ ಅಂತ ಮಾಹಿತಿ ಇರುವಂಥದ್ದು. ಹಾಗಾಗಿಯೇ ನೀವು ಹೋಗಿ ವೆಬ್ಸೈಟ್ನಲ್ಲಿ ಬೇಗ ಚೆಕ್ ಮಾಡ್ಕೊಳ್ಬಹುದು. 80 ರಿಂದ 100 ಮತದಾರರಿಗೆ ಶಾಕ್. ಅಂದರೆ ಡಿಲೀಟ್ ಆಗ್ತಾ ಇದೆ, ಅರ್ಹ ಮತದಾರರೇ ಇಲ್ಲಿ ಡಿಲೀಟ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ರಾಜ್ಯಾದ್ಯಂತ 1,08,00,000 ಮತದಾರರಿಗೆ ಇದೀಗ ಕೋಕ್ ಅನ್ನ ಕೊಡಲಾಗಿದೆ. 1,08,00,000 ವೋಟರ್ಸ್ ಕೈ ಬಿಟ್ಟ ಚುನಾವಣಾ ಆಯೋಗ. ಈ ಪೈಕಿ ಬೆಂಗಳೂರಿನಲ್ಲೇ 46 ಲಕ್ಷ ಮತದಾರರಿಗೆ ಇದೀಗ ಶಾಕ್ ಎದುರಾಗಿದೆ. ನೋಡಿ, ತಾರ್ಕಿಕ ವ್ಯತ್ಯಾಸದಡಿ 46 ಲಕ್ಷ ಮತದಾರರಿಗೆ ಕೋಕ್ ಅನ್ನ ಕೊಡಲಾಗಿದೆ. ಅರ್ಹರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತ ಆರೋಪಗಳು. ನೈಜ ಮತದಾರರನ್ನ ಹೊರಗಟ್ಟಿದ್ದಾರೆ ಎಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಚುನಾವಣಾ ಆಯೋಗದ ವಿರುದ್ಧ ಸಿಡಿದೆದ್ದ ಮತದಾರರು ಸೆಪ್ಟೆಂಬರ್ 1ರಿಂದ ಹೋರಾಟ ಹಮ್ಮಿಕೊಂಡ ಮತದಾರರು. ಈಗಾಗಲೇ SIR ಪ್ರಕ್ರಿಯೆಯನ್ನ ಏನ್ ಮಾಡಲಾಗ್ತಾ ಇತ್ತು, ಇದರಲ್ಲಿ ಒಟ್ಟಾರೆಯಾಗಿ ರಾಜ್ಯಾದ್ಯಂತ 1,08,00,000 ಮತದಾರರನ್ನ ಇದೀಗ ಹೊರತೆಗೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಬೆಂಗಳೂರಿನಲ್ಲೇ 46 ಲಕ್ಷ ಮತದಾರರು ಔಟ್ ಆಗಿದ್ದಾರೆ ಇದರಿಂದ, ಮತದಾರರ ಪಟ್ಟಿಯಿಂದ ಅಂತ ಹೇಳಲಾಗ್ತದೆ. ಬಟ್ ಇದರಲ್ಲಿ ಅನರ್ಹರು ಮಾತ್ರವಲ್ಲ, ಅರ್ಹರು ಕೂಡ ಇದರಲ್ಲಿ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಇಲ್ಲಿ ಏನು ತನಿಖೆಯನ್ನ ಮಾಡಲಾಗಿಲ್ಲ. ಸರಿಯಾದ ರೀತಿಯಲ್ಲಿ ಇಲ್ಲಿ BPO BLOಗಳು ಮನೆ ಮನೆಗೆ ತೆರಳಿ ಒಂದು SIR ಪ್ರಕ್ರಿಯೆಯನ್ನ ಮಾಡಿದಾರಲ್ಲ, ಅದರಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಸೊ ಹೀಗಾಗಿ ಇದನ್ನ ಮತ್ತೆ ನೀವು ಪರಿಗಣಿಸಬೇಕು. ಯಾಕಂದ್ರೆ ಈಗ ಏನು 46 ಲಕ್ಷ ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಏನು ಮತದಾರರು ಡಿಲೀಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ 46 ಲಕ್ಷದಲ್ಲಿ ಎಲ್ಲರೂ ಕೂಡ ಅರ್ಹರೇ ಇದ್ದಾರೆ. ಇನ್ನು ಇಡೀ ರಾಜ್ಯಾದ್ಯಂತ 1,08,00,000 ಮತದಾರರಿಗೆ ಕೋಕ್ ಕೊಡಲಾಗಿದೆ ಅಂತ ಅಂದ್ರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ನೋಡಿ, SIR ಪ್ರಕ್ರಿಯೆ ಮುಗೀತು, ಕಂಪ್ಲೀಟ್ ಆಯ್ತು. ಬಟ್ ಅದರಲ್ಲಿ ಈಗ ಕೇಳಿ ಬರ್ತಾ ಇರುವಂತದ್ದು 1,08,00,000 ಮತದಾರರಿಗೆ ಕೋಕ್ ಕೊಡಲಾಗಿದೆ ಅಂತ. ಬಟ್ ಇದರ ವಿರುದ್ಧ ಈಗ ಮತದಾರರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ? ಎಸ್ ವನಿತಾ, ಸಾರ್ವಜನಿಕರಿಗೆ ತಲೆನೋವು ತಂದೊಡ್ಡಿದ್ದಂತಹ ಪ್ರಕ್ರಿಯೆ ಅಂತಂದ್ರೆ ಅದು SIR ಪ್ರಕ್ರಿಯೆ. ಯಾಕಂತಂದ್ರೆ ಕಳೆದ 1.5 ತಿಂಗಳಿಂದ ಯಾವಾಗ ಇದು ಆರಂಭವಾಯ್ತು ಅಲ್ಲಿಂದ ಇಲ್ಲಿಯವರೆಗೂ ಸಹ ಗೊಂದಲಗಳ ಗೂಡಾಗಿರುವಂತಹದ್ದು SIR ಪ್ರಕ್ರಿಯೆ. ಈ ಕುರಿತಾಗಿ ಸಾಕಷ್ಟು ಜನರು ದೂರುಗಳನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಚುನಾವಣಾ ಆಯೋಗಕ್ಕೂ ಸಹ ತಿಳಿಸಿದ್ದಾರೆ. SIR ಪ್ರಕ್ರಿಯೆಯಿಂದ ನಾವು ಹೊರಗುಳಿತಾ ಇದ್ದೀವಿ, ನಾವು ಇದಕ್ಕೆ ಹಾಜರು ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಸಹ ತಿಳಿಸಿದ್ದಾರೆ. ಅದರ ಬೆನ್ನಲ್ಲೇ ಈಗ ರಾಜ್ಯದ ಮತದಾರರಿಗೆ ಮತ್ತೊಂದು ಶಾಕ್ ವಿಚಾರವೇ ಈಗ ಹೊರಬಿದ್ದಿದ್ದಂಥದ್ದು. ಅಂದ್ರೆ ಪ್ರತಿ 5 ಮತದಾರರಲ್ಲಿ ಒಬ್ಬರು ಡಿಲೀಟ್ ಆಗಿರುವಂತಹ ಲಿಸ್ಟ್ ಈಗ ಸಿಕ್ಕಿರುವಂತಹದ್ದು. ಅಂದ್ರೆ ಪ್ರತಿ ಬೂತನ್ನ ನಾವು ನೋಡ್ತಾ ಹೋದಾಗ 80 ರಿಂದ 100 ಮತದಾರರಲ್ಲಿ
ಇದರಲ್ಲಿ ಡಿಲೀಟ್ ಆಗಿರೋದು ಕಂಡು ಬರುತ್ತೆ. ಸುಮಾರು 1,08,00,000 ಮತದಾರರನ್ನ ಈ ಚುನಾವಣಾ ಆಯೋಗದಿಂದ ಕೈ ಬಿಡ್ಲಾಗಿರುವಂತದ್ದು. ಈಗ ಏನ್ SIR ಪ್ರಕ್ರಿಯೆ ಆರಂಭವಾಗಿತ್ತು, ಅಲ್ಲಿಂದ ಇಲ್ಲಿವರೆಗೆ ಏನು ಜನರಿದ್ರು, ಅದರಲ್ಲಿ 1.5 ಕೋಟಿ ಜನ ಇದರಿಂದ ಹೊರಗುಳಿದಿರುವಂತಹ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಇದರಲ್ಲಿ 46 ಲಕ್ಷ ಮತದಾರರು ಬೆಂಗಳೂರಿನವರೇ ಅನ್ನುವಂಥದ್ದು, ಅವರು ಸಹ ಇದರಲ್ಲಿ ಇಲ್ಲ ಅನ್ನುವಂಥದ್ದು. ಆದ್ರೆ ಇಲ್ಲಿ ಗೊಂದಲ ಆಗ್ತಾ ಇರುವಂತದ್ದು, ಸಮಸ್ಯೆ ಆಗ್ತಾ ಇರುವಂತದ್ದು ಅಂತಂದ್ರೆ, ಈಗ BLOಗಳು ಮನೆಗ್ ಬಂದಾಗ ನಾವು ಕೆಲ್ಸದ ಮೇಲೆ ಹೊರಗೆ ಹೋಗಿರ್ತೀವಿ, ಯಾವುದೇ ರೀತಿಯಾದಂತಹ ಮಾಹಿತಿಗಳು ನಮ್ಗೆ ಗೊತ್ತಾಗಿರೋದಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಜೊತೆಗೆ BLOಗಳು ಸಹ ಸರಿಯಾಗಿ ಕೆಲಸವನ್ನ ಮಾಡಿಲ್ಲ, ಅದರ ನಿಟ್ಟಿನಲ್ಲಿ ನಾವು ಈ ಫಾರ್ಮ್ ನ ಫಿಲ್ಅಪ್ ಮಾಡಕ್ಕಾಗಿಲ್ಲ ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ SIR ಪ್ರಕ್ರಿಯೆಯಲ್ಲಿ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಸಹ ಗೊಂದಲಗಳೇ ಉಂಟಾಗ್ತಾ ಇದೆ. ಇದನ್ನ ಸರಿಯಾಗಿ ಮಾಡ್ಬೇಕಾಗಿದ್ದಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪವು ಜೊತೆಗೆ ಆಕ್ರೋಶವನ್ನ ಸದ್ಯಕ್ಕೆ ಹೊರ ಹಾಕ್ತಾ ಇರುವಂತದ್ದು. ಚುನಾವಣಾ ಆಯೋಗದ ವಿರುದ್ಧವಾಗಿ ಸಾರ್ವಜನಿಕರು ಸಿಡಿದೆದ್ದಿರುವಂತಹದ್ದು. ಒಂದು ವೇಳೆ ಇದೇ ರೀತಿಯಾದ್ರೆ ಅಂದ್ರೆ ಸಂಪೂರ್ಣವಾಗಿ ಈ ಒಂದು SIR ಪ್ರಕ್ರಿಯೆಯಿಂದ ಉಳಿತೀವಿ ಅನ್ನುವಂತಹ ಬೇಸರವು ಸಾಕಷ್ಟು ಜನರಲ್ಲಿದೆ. ಮತ್ತೆ ಇದಕ್ಕೆ ಏನಾದ್ರೂ ಸಮಯಾವಕಾಶ ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.